ಲೋಕಲ್ ಸಮರ ಕಮಲ ತೆನೆ ಮೈತ್ರಿ ಗೋವಿಂದ. ಮೊನ್ನೆ ಜಪಾನ್, ಇಂದು ಫಿಲಿಪೈನ್ಸ್. ರಿಂಗ್ ಆಫ್ ಫೈರ್ ಗಡಗಡ. ಇವೆಲ್ಲನೂ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ನಾನು ಕಾರ್ತಿಕ್ ಕುಂತರ್. ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರೂ ಅಲ್ಲ, ಶಾಶ್ವತ ಶತ್ರುಗಳೂ ಅಲ್ಲ. ಇಲ್ಲಿ ಅಧಿಕಾರಕ್ಕಾಗಿ ಯಾರು ಯಾವಾಗ ಯಾರೋ ಜೊತೆಯಲ್ಲಿ ಬೇಕಾದರೂ ಒಂದಾಗ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಕೂಡ ಅಂತಹದ್ದೇ ಬೆಳವಣಿಗೆ ನಡೆದಿದೆ. ಮುನ್ಸಿಪಾಲಿಟಿ ಅಧಿಕಾರಕ್ಕಾಗಿ ಪರಮ ವೈರಿಗಳಾಗಿದ್ದವರು ಪರಸ್ಪರ ಕೈಜೋಡಿಸಿದ್ದಾರೆ. ಆ ಮೂಲಕ ಸಿದ್ಧಾಂತ ಅನ್ನೋದೆಲ್ಲ ಕೇವಲ ಭಾಷಣಕ್ಕಾಗಿ ಮಾತ್ರ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಇದೇನು 8ನೇ ಅದ್ಭುತವ ಅಥವಾ 9ನೇ ಅದ್ಭುತವ ಅಂತ ಜನ ಮಾತಾಡಿಕೊಳ್ತಾ ಇದ್ದಾರೆ. ರಾಜಕೀಯ ಅಂದ್ರೇನೆ ಹಾಗೆ. ಇಲ್ಲಿ ನಿತ್ಯವೂ ಕೂಡ ಅನೇಕ ಡೆವಲಪ್ಮೆಂಟ್ಸ್ಗಳು ನಡೀತಾನೆ ಇರುತ್ತೆ. ಅಧಿಕಾರಕ್ಕೋಸ್ಕರ ಯಾವಾಗ ಏನು ಮಾಡಬೇಕು, ತಮ್ಮ ರಾಜಕೀಯ ವೈರಿಗಳನ್ನು ಹೇಗೆ ಮುಗಿಸಬೇಕು ಅನ್ನೋ ಲೆಕ್ಕಾಚಾರ ಇಲ್ಲಿ ಸದಾಕಾಲ ನಡೀತಾನೆ ಇರುತ್ತೆ. ಪವರ್ಗೋಸ್ಕರ ಕಾಲ ಕಾಲಕ್ಕೆ ಇಲ್ಲಿ ದಾಳಗಳನ್ನು ಉರುಳಿಸ್ತಾನೆ ಇರ್ತಾರೆ. ಸಿದ್ಧಾಂತ, ಜನಸೇವೆ ಅನ್ನೋದೆಲ್ಲ ಈಗಿನ ರಾಜಕೀಯದಲ್ಲಿ ಕೇವಲ ಮಾತಿಗೆ ಮಾತ್ರ. 10 ಕೊಟ್ಟರೆ ಆ ಕಡೆ, 20 ಕೊಟ್ಟರೆ ಈ ಕಡೆ ಅನ್ನೋ ಸ್ಥಿತಿ ಇವತ್ತಿನ ಪಾಲಿಟಿಕ್ಸ್ನಲ್ಲಿದೆ. ಕೆಲವೊಮ್ಮೆ ಪಾಲಿಟಿಕ್ಸ್ನಲ್ಲಿ ಹೀಗೂ ಆಗಬಹುದಾ ಅನ್ನಿಸುವಂಥ ಡೆವಲಪ್ಮೆಂಟ್ಸ್ ನಡೆಬಿಡುತ್ತೆ. ಈಗ ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಅಂತಹದ್ದೇ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಮಹಾರಾಷ್ಟ್ರ ಕರ್ನಾಟಕದ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯ. ದೇಶದ ಮಾಯಾನಗರಿ ಅನ್ನಿಸ್ಕೊಂಡಿರುವಂಥ ಮುಂಬೈ ಈ ಮಹಾರಾಷ್ಟ್ರದ ರಾಜಧಾನಿ. GDP ಲೆಕ್ಕದಲ್ಲಿ ನೋಡೋದಾದರೆ ಮುಂಬೈ ದೇಶದಲ್ಲೇ ದೊಡ್ಡ ಕೊಡುಗೆಯನ್ನು ನೀಡುವ ನಗರ. ಇಂತಹ ಮಹಾರಾಷ್ಟ್ರ ತನ್ನ ವಿಶೇಷತೆಗಳಿಗೆ ಎಷ್ಟು ಫೇಮಸ್ಸೋ ಇಲ್ಲಿನ ರಾಜಕೀಯ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯವಾಗಿರೋ ಕಾರಣಕ್ಕೆ ಇಲ್ಲಿ ಅಧಿಕಾರ ಹಿಡಿಯೋದು ರಾಜಕೀಯ ಪಕ್ಷಗಳಿಗೆ ತುಂಬ ಇಂಪಾರ್ಟೆಂಟ್, ಜೊತೆಗೆ ಪ್ರತಿಷ್ಠೆಯ ವಿಷಯ ಕೂಡ ಹೌದು. ಹಾಗಾಗಿ ಎಲೆಕ್ಷನ್ ಎಂಬಂತೆ ಮಹಾರಾಷ್ಟ್ರದಲ್ಲಿ ನಾನಾ ರೀತಿಯ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಡೆಯೋಕೆ ಶುರುವಾಗುತ್ತೆ. ಈಗಲೂ ಕೂಡ ಅಲ್ಲಿನ ಲೋಕಲ್ ಬಾಡಿ ಎಲೆಕ್ಷನ್ ಬ್ಯಾಟಲ್ ಶುರುವಾಗಿದೆ. ಆದರೆ ಅದಕ್ಕೂ ಮೊದಲು ನಡೆದಂಥ ನಗರಸಭಾ ಎಲೆಕ್ಷನ್ ಹಲವು ಅಚ್ಚರಿಗಳಿಗೆ ಕಾರಣವಾಗಿದೆ. ಮೊದಲೇ ಹೇಳಿದಾಗೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರೂ ಅಲ್ಲ. ಇಲ್ಲೇನಿದ್ರೂ ಕೂಡ ಅಧಿಕಾರವೇ ಮುಖ್ಯ. ಅಧಿಕಾರ ಸಿಗುತ್ತೆ ಅಂದರೆ ಯಾರು ಯಾವ ಪಕ್ಷಕ್ಕೆ ಬೇಕಾದರೂ ಜಂಪ್ ಆಗ್ತಾರೆ, ಯಾರು ಯಾವ ಪಕ್ಷದ ಜೊತೆ ಬೇಕಾದರೂ ಕೈ ಜೋಡಿಸ್ತಾರೆ. ಆಗ ಸಿದ್ಧಾಂತ ಅನ್ನೋದೆಲ್ಲ ಅಲ್ಲಿ ಕೆಲಸ ಮಾಡೋದಿಲ್ಲ. ಈಗ ಮಹಾರಾಷ್ಟ್ರದ ನಗರಸಭೆ ಚುನಾವಣೆಯೊಂದರಲ್ಲಿ ಕೂಡ ಅಂತಹದ್ದೇ ಒಂದು ಬೆಳವಣಿಗೆ ನಡೆದಿದೆ. ಇದನ್ನು ನೋಡಿರುವಂಥ ಜನ ಇದೇನು 8ನೇ ಪರಮಾದ್ಭುತಾನ ಅಂತ ಮಾತಾಡಿಕೊಳ್ತಿದ್ದಾರೆ. ಅಷ್ಟಕ್ಕೂ ಜನರಲ್ಲಿ ಈ ಮಟ್ಟಿಗಿನ ಟಾಕ್ಗೆ ಕಾರಣವಾಗಿತ್ತು ಮಹಾರಾಷ್ಟ್ರದ ಅಂಬರ್ನಾಥ್ ನಗರಸಭೆಯಲ್ಲಿ ನಡೆದಂತಹ ಚುನಾವಣೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಇಬ್ಬಾಗವಾಗಿರೋ ಶಿವಸೇನೆ ಹಾಗೂ NCP ಪ್ರಮುಖ ರಾಜಕೀಯ ಪಕ್ಷಗಳಾಗಿವೆ. ಇಬ್ಬಾಗವಾಗಿರುವಂಥ ಶಿವಸೇನೆಯ ಒಂದು ಬಣ ಬಿಜೆಪಿ ಜೊತೆಗಿದ್ರೆ ಇನ್ನೊಂದು ಬಣ ಕಾಂಗ್ರೆಸ್ ಜೊತೆಗಿದೆ. ಅತ್ತ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ್ದು ಕೂಡ ಇದೇ ಕಥೆ. NCPಯ ಅಜಿತ್ ಪವಾರ್ ಬಣ ಬಿಜೆಪಿ ಜೊತೆಗಿದ್ರೆ ಶರದ್ ಪವಾರ್ ಬಣ ಕಾಂಗ್ರೆಸ್ ಜೊತೆಗಿದೆ. ಅಲ್ಲಿನ ಅಂಬರ್ನಾಥ್ ನಗರಸಭೆಗೆ ನಡೆದಂಥ ಚುನಾವಣೆಯಲ್ಲೂ ಇದೇ ಮೈತ್ರಿಯ ಮೂಲಕವೇ ಎಲ್ಲಾ ಪಕ್ಷಗಳು ಸ್ಪರ್ಧಿಸಿದ್ವು. ಚುನಾವಣೆಗೂ ಪೂರ್ವದಲ್ಲಿ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಆದರೆ ಚುನಾವಣಾ ಫಲಿತಾಂಶದ ನಂತರ ಅಕ್ಷರಶಃ 8ನೇ ಅದ್ಭುತ ಅನ್ನೋ ರೀತಿಯಲ್ಲಿ ಬೆಳವಣಿಗೆ ನಡೆದಿದೆ. ಮಹಾರಾಷ್ಟ್ರದ ಅಂಬರ್ನಾಥ್ ನಗರಸಭೆಗೆ ಡಿಸೆಂಬರ್ 20ರಂದು ಚುನಾವಣೆ ನಡೆದಿತ್ತು. ಒಟ್ಟು 60 ಸ್ಥಾನಗಳನ್ನು ಆ ನಗರಸಭೆ ಹೊಂದಿತ್ತು. ಇದರಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣ 23 ಸ್ಥಾನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಬಹುಮತಕ್ಕೆ ಇನ್ನೂ 4 ಸ್ಥಾನಗಳು ಕೊರತೆ ಇತ್ತು. ಜೊತೆಗೆ ಬಿಜೆಪಿ 16, ಕಾಂಗ್ರೆಸ್ 12, NCPಯ ಅಜಿತ್ ಪವಾರ್ ಬಣ 4 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಬಹುಮತಕ್ಕೆ 4 ಸ್ಥಾನಗಳ ಕೊರತೆ ಇದ್ದಿದ್ದರಿಂದ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಹಿಡಿಯುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿತ್ತು. ಆದರೆ ಈ ವೇಳೆ ಯಾರು ಊಹಿಸದಂಥ ಡೆವಲಪ್ಮೆಂಟ್ ನಡೆದಿತ್ತು. ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಬಿಜೆಪಿ ಶಾಕ್ ನೀಡಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪರಸ್ಪರ ಸೈದ್ಧಾಂತಿಕ ಶತ್ರುಗಳು. ಬಿಜೆಪಿ ಉತ್ತರ ಅಂದರೆ ಕಾಂಗ್ರೆಸ್ ದಕ್ಷಿಣ ಅನ್ನುತ್ತೆ. ಅಷ್ಟರ ಮಟ್ಟಿಗೆ ಎರಡೂ ಪಕ್ಷಗಳಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳಿವೆ. ಚುನಾವಣಾ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಎರಡೂ ಪಕ್ಷಗಳು ಪರಸ್ಪರ ವಿರುದ್ಧವಾಗೇ ಇರುತ್ತವೆ. ಆದರೆ ಈಗ ಮಹಾರಾಷ್ಟ್ರದ ಅಂಬರ್ನಾಥ್ ನಗರಸಭೆಯಲ್ಲಿ 8ನೇ ಅದ್ಭುತ ಅನ್ನುವಂತೆ ಬೆಳವಣಿಗೆ ಒಂದು ನಡೆದಿದೆ. ಸೈದ್ಧಾಂತಿಕ ಶತ್ರುಗಳಾದಂಥ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಪರಸ್ಪರ ಕೈಜೋಡಿಸಿವೆ. ಹೌದು, ಇದು ನಂಬೋದಕ್ಕೆ ಕಷ್ಟವಾದರೂ ಕೂಡ ಸತ್ಯ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೊತೆ ಸೇರಿ ತನ್ನ ಮಿತ್ರ ಪಕ್ಷ ಶಿವಸೇನೆಗೆ ಶಾಕ್ ನೀಡಿದೆ. ಈ ಚುನಾವಣೆಯಲ್ಲಿ 23 ಸ್ಥಾನಗಳನ್ನು ಗೆದ್ದಂಥ ಏಕನಾಥ್ ಶಿಂದೆಯ ಶಿವಸೇನೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಬಹುಮತಕ್ಕೆ 4 ಸ್ಥಾನಗಳ ಕೊರತೆ ಇತ್ತು. ಇದೇ ಅವಕಾಶವನ್ನು ಬಳಸಿಕೊಂಡಂಥ ಬಿಜೆಪಿ ಹೊಸದೊಂದು ತಂತ್ರವನ್ನು ಹೂಡಿದೆ. ಅಧಿಕಾರಕ್ಕಾಗಿ ಅಮರ್ನಾಥ್ ವಿಕಾಸ್ ಅಘಾಡಿ ಹೆಸರಲ್ಲಿ ಬಿಜೆಪಿ, ಕಾಂಗ್ರೆಸ್, NCP ಪಕ್ಷಗಳು ಒಂದಾಗಿವೆ. ಈ ಮೂಲಕ ಬಿಜೆಪಿಯ ತೇಜಶ್ರೀ ಕರಂಜುಲೆ ಮೇಯರ್ ಪಟ್ಟವನ್ನು ಅಲಂಕರಿಸಿದರೆ ಆ ಮೂಲಕ ಶಿವಸೇನೆಯ ಏಕನಾಥ್ ಶಿಂದೆಗೆ ಶಾಕ್ ನೀಡಲಾಗಿದೆ. ಶಿಂದೆ ಬಣದ ಶಾಸಕರು ಇದನ್ನ ಒಂದು
ಅಪವಿತ್ರ ಮೈತ್ರಿ ಅಂತ ಕರೆದಿದ್ದು, ಇದು ಬಿಜೆಪಿ ಶಿವಸೇನೆಗೆ ಮಾಡಿದಂಥ ದ್ರೋಹ ಅಂತ ಕರೆದಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಕೊಟ್ಟಿರುವಂಥ ಬಿಜೆಪಿ ಅಂಬರ್ನಾಥ್ ನಗರಸಭೆಯ ಅಭಿವೃದ್ಧಿಗಾಗಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಇಲ್ಲೇ ಮೈತ್ರಿ ಮಾಡಿಕೊಳ್ಳಲಾಗಿದೆ. ಈ ನಗರಸಭೆಯಲ್ಲಿ ದಶಕಗಳಿಂದ ಭ್ರಷ್ಟಾಚಾರ ನಡೆದಿದೆ. ಹಾಗಾಗಿ ನಾವು ತಳಮಟ್ಟದಲ್ಲಿ ಏಕನಾಥ್ ಶಿಂದೆ ಬಣದ ಜೊತೆ ಮೈತ್ರಿ ಮಾಡಿಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ ಕಡ್ಡಿ ಮುರಿದಂತೆ ಬಿಜೆಪಿ ಹೇಳಿದೆ. ಇದು ಶಿವಸೇನೆಯ ಏಕನಾಥ್ ಶಿಂದೆ ಪಾಲಿಗೆ ದೊಡ್ಡ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಈ ಅಂಬರ್ನಾಥ್ ನಗರಸಭೆ ಕಲ್ಯಾಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಸಂಸದರಾಗಿರೋದು ಮಾಜಿ ಸಿಎಂ ಏಕನಾಥ್ ಶಿಂದೆಯ ಪುತ್ರ ಏಕನಾಥ್ ಶಿಂದೆ. ಹಾಗಾಗಿ ಇಲ್ಲಿ ಏಕನಾಥ್ ಶಿಂದೆ ಕುಟುಂಬದಂಥ ರಾಜಕೀಯ ಹಿಡಿತ ಜಾಸ್ತಿ ಇದೆ. ಇದೇ ಕಾರಣಕ್ಕೆ ಅಂಬರ್ನಾಥ್ ನಗರಸಭೆಯ ಹಿನ್ನಡೆ ಶಿಂದೆ ಕುಟುಂಬದ ಪಾಲಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಏಕನಾಥ್ ಶಿಂದೆಯನ್ನ ಬಿಜೆಪಿ ನಿರ್ಲಕ್ಷ್ಯ ಮಾಡ್ತಿದ್ಯಾ ಅನ್ನೋ ಅನುಮಾನವೂ ಕೂಡ ಮೂಡ್ತಾ ಇದೆ. ಒಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿದ್ದನ್ನ 8ನೇ ಅದ್ಭುತ ಅಂದ್ಕೊಂಡ್ರೆ ಅದನ್ನ ಮೀರಿಸೋ 9ನೇ ಅದ್ಭುತವಂತೂ ಇದೇ ಮಹಾರಾಷ್ಟ್ರದಲ್ಲೇ ನಡೆದಿದೆ. ಮಹಾರಾಷ್ಟ್ರ ನಗರಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿದ್ದನ್ನೇ ನೀವು 8ನೇ ಅದ್ಭುತ ಅಂದ್ಕೊಂಡ್ರೆ ಅದನ್ನ ಮೀರಿಸುವಂತ 9ನೇ ಅದ್ಭುತವೊಂದನ್ನ ಮಹಾರಾಷ್ಟ್ರದಲ್ಲೇ ನಡೆದಿದೆ. ಅದ್ಯಾವುದು ಅಂದ್ರೆ ಬಿಜೆಪಿ ಹಾಗೂ ಎಐಎಂಐಎಂ ಮೈತ್ರಿ. ಇದನ್ನು ನಂಬೋಕೆ ಅಸಾಧ್ಯವಾದರೂ ಕೂಡ ಸತ್ಯ. ಬಿಜೆಪಿ ಹಾಗೂ ಓವೈಸಿಯ ಎಐಎಂಎಐ ಪಕ್ಷಗಳು ಹಾವು ಮುಂಗಸಿ ಇದ್ದಂತೆ. ಹಿಂದುತ್ವ ಪ್ರತಿಪಾದಿಸುವಂಥ ಬಿಜೆಪಿಗೂ ಹಾಗೂ ಮುಸಲ್ಮಾನರ ಹಕ್ಕುಗಳನ್ನು ಪ್ರತಿಪಾದಿಸುವಂಥ ಎಐಎಂಐಎಂಗೂ ಅಜಗಜಾಂತರ ವ್ಯತ್ಯಾಸ. ಬಿಜೆಪಿ ಮೇಲೆ ಎಂಐಎಂನ ಓವೈಸಿ ಹಾಗೂ ಓವೈಸಿ ಮೇಲೆ ಬಿಜೆಪಿ ಯಾವಾಗಲೂ ಪರಸ್ಪರ ಬೆಂಕಿ ಉಗುಳ್ತಾನೆ ಇರುತ್ತೆ. ಕಾಂಗ್ರೆಸ್ನವರು ಓವೈಸಿಯ ಎಂಐಎಂ ಪಕ್ಷ ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾರೆ ಇರ್ತಾರೆ. ಆದ್ರೀಗ ಎಂಐಎಂ ಬಿಜೆಪಿಯ ಬಿ ಟೀಮ್ ಅಲ್ಲ, ಎ ಟೀಮ್ ಎಂಬಂತೆ ಬೆಳವಣಿಗೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಈ 9ನೇ ಪರಮಾದ್ಭುತ ಅನ್ನಿಸುವಂಥ ಬೆಳವಣಿಗೆ ನಡೆದಿರೋದು ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯ ಅಕೋಟ್ ಮುನ್ಸಿಪಾಲಿಟಿಯಲ್ಲಿ. ಒಟ್ಟು 35 ಸ್ಥಾನಗಳನ್ನು ಹೊಂದಿರುವಂಥ ಅಕೋಟ್ ಮುನ್ಸಿಪಾಲಿಟಿಯಲ್ಲಿ 33 ಸ್ಥಾನಗಳಿಗಾಗಿ ಚುನಾವಣೆ ನಡೆದಿತ್ತು. ಇದರಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 11 ಸ್ಥಾನಗಳನ್ನು. ಹಾಗಾಗಿ ಮೈತ್ರಿಯ ಮೂಲಕ ಇಲ್ಲಿ ಅಧಿಕಾರವನ್ನು ಹಿಡಿಯೋದು ಅನಿವಾರ್ಯವಾಗಿತ್ತು. ಹಾಗಾಗಿ 11 ಸ್ಥಾನಗಳನ್ನು ಹೊಂದಿದ್ದಂಥ ಬಿಜೆಪಿ 5 ಸ್ಥಾನಗಳನ್ನು ಹೊಂದಿರುವಂಥ ಓವೈಸಿಯ ಎಐಎಂಐಎಂ, 2 ಸ್ಥಾನಗಳನ್ನು ಹೊಂದಿರುವಂಥ ಅಜಿತ್ ಪವಾರ್ರ ಎನ್ಸಿಪಿ ಹಾಗೂ 1 ಸ್ಥಾನ ಹೊಂದಿರುವಂತಹ ಏಕನಾಥ್ ಶಿಂದೆಯ ಶಿವಸೇನೆ ಇವೆಲ್ಲವೂ ಕೂಡ ಸೇರಿಕೊಂಡು ಅಕೋಟ್ ವಿಕಾಸ್ ಮಂಚ್ ಅನ್ನುವಂಥ ಕೂಟವನ್ನು ರಚಿಸಿಕೊಂಡಿವೆ. ಈ ಕೂಟದಲ್ಲಿ ಈ ಎಲ್ಲ ಪಕ್ಷಗಳು ಕೂಡ ಒಂದಾಗಿ ಅಲ್ಲಿನ ಮುನ್ಸಿಪಾಲಿಟಿಯ ಅಧಿಕಾರ ಹಿಡ್ತೇವೆ. ಹಾವು ಮುಂಗುಸಿ ಅಂತಿದ್ದಂಥ ಬಿಜೆಪಿ ಹಾಗೂ ಓವೈಸಿಯ ಎಐಎಂಐಎಂ ಪಕ್ಷಗಳು ಕೂಡ ಅಧಿಕಾರಕ್ಕಾಗಿ ಕೈ ಜೋಡಿಸ್ತಿರೋದು ಎಲ್ಲರ ಹುಬ್ಬೇರುವ ಹಾಗೆ ಮಾಡಿದೆ. ಹಾಗಾದರೆ ಸಿದ್ಧಾಂತ ಅಂತೆಲ್ಲ ವೇದಿಕೆಯ ಮೇಲೆ ಭಾಷಣ ಮಾಡೋದು, ಇವೆರಡೂ ಪಕ್ಷಗಳು ಪರಸ್ಪರ ಬೈದಾಡಿಕೊಳ್ಳೋದೆಲ್ಲ ಕೇವಲ ಜನರ ಕಣ್ಣಿಗೆ ಮಣ್ಣೆರ್ಚೋ ತಂತ್ರನ ಅನ್ನೋ ಪ್ರಶ್ನೆಗಳನ್ನು ಹುಟ್ಟುಕೊಳ್ತಿವೆ. ಒಟ್ಟಿನಲ್ಲಿ ಅಧಿಕಾರಕ್ಕೋಸ್ಕರ ಯಾವ ಪಕ್ಷಗಳು ಬೇಕಾದರೂ ಕೂಡ ಒಂದಾಗ್ತವೆ ಅನ್ನೋದಕ್ಕೆ ಮಹಾರಾಷ್ಟ್ರ ಮುನ್ಸಿಪಲ್ ಚುನಾವಣೆಯೇ ಸಾಕ್ಷಿಯಾಗಿದೆ. ಮಹಾರಾಷ್ಟ್ರ ಮುನ್ಸಿಪಲ್ ಚುನಾವಣೆಯಲ್ಲಿ ಪರಮಾದ್ಭುತ ಅನ್ನಿಸುವಂಥ ಬೆಳವಣಿಗೆ ನಡೆದಿದೆ. ಅಧಿಕಾರಕ್ಕಾಗಿ ಬದ್ಧ ವೈರಿಗಳಾದಂಥ ಬಿಜೆಪಿ, ಕಾಂಗ್ರೆಸ್, ಬಿಜೆಪಿ, ಎಂಐಎಂ ಪಕ್ಷಗಳು ಕೈ ಜೋಡಿಸಿವೆ. ಹಾಗಾಗಿ ಅಧಿಕಾರ ಸಿಗುತ್ತೆ ಅಂದರೆ ಸಿದ್ಧಾಂತ, ವೈರತ್ವ ಅನ್ನೋದನ್ನ ಲೆಕ್ಕಕ್ಕಿಲ್ಲ ಅನ್ನೋದನ್ನ ಮಹಾರಾಷ್ಟ್ರ ಚುನಾವಣಾ ಸಾಬೀತುಪಡಿಸಿದೆ.